ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಹಗುರವಾಗಿರೋ ಅಂಥ ಬೆಳಿಗ್ಗೆ ತಿಂಡಿ, ರಾತ್ರಿ ಊಟ, ಈವ್ನಿಂಗ್ ಸ್ನ್ಯಾಕು. ಈ ರೆಸಿಪಿನ ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ತಿನ್ಬೋದು. ಇದನ್ನು ಸ್ಕೂಲಲ್ಲಿ ಕಾಂಪಿಟೇಷನ್ ಆಗುತ್ತಲ್ಲ, ನೋ ಫೈರ್ ಕುಕ್ಕಿಂಗ್ ಅಂತ, ಅದಕ್ಕೆ ಕೂಡ ಈ ರೆಸಿಪಿನ ಮಾಡಿ ತೋರಿಸ್ಬೋದು. ಮಕ್ಕಳು ಕೂಡ ಮಾಡ್ಬೋದು. ಗ್ಯಾಸ್ ಸ್ಟವ್ ಹಚ್ಚೋ ಅವಶ್ಯಕತೆಯೇ ಇಲ್ಲ. ಆಮೇಲೆ ಮುಖ್ಯವಾಗಿ ನೀರನ್ನು ಕೂಡ ಉಪಯೋಗ ಮಾಡ್ತಾಯಿಲ್ಲ. ದೊಡ್ಡದಾಗಿರೋ ಬಟ್ಲಲ್ಲಿ ಸುಮಾರು ಒಂದು 100 ಗ್ರಾಮ್ಸಷ್ಟು ಪೇಪರ್ ಅವಲಕ್ಕಿನ ಸೇರಿಸಿಟ್ಟಿದ್ದೀನಿ. ಪೇಪರ್ ಅವಲಕ್ಕಿ ಉಪಯೋಗ ಮಾಡಿದ್ರೆ ಒಳ್ಳೆಯದು. ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಅರಿಶಿನ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಕೊತ್ತಂಬರಿ ಸೊಪ್ಪು. ಇದು ಅತ್ಯಂತ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಕಾಯಿ ತುರಿ. ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು, ಚೆನ್ನಾಗಿರತ್ತೆ. ಸ್ವಲ್ಪ ಎಣ್ಣೆ, 1 ರಿಂದ 2 ಚಮಚದಷ್ಟು ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ, ಲಿಂಬೆ ರಸ. ಇಷ್ಟ ಇದ್ದರೆ ಇದಕ್ಕೆ ಕ್ಯಾರೆಟ್ ತುರಿ ಕೂಡ ಹಾಕ್ಕೋಬೋದು. ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕೈಯಿಂದನೇ ಕಲಿಸ್ಬೇಕು. ಕೈಯಿಂದ ಕಲಿಸೋದ್ರಿಂದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಕಲಿಸ್ಕೊಂಡಿದ್ದಾಗಿದೆ, ಸರ್ವ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಸ್ವಲ್ಪ ಚೌ ಸೇವನ್ನ ಸೇರಿಸಿ ತಿಂದರೆ ಚೆನ್ನಾಗಿರುತ್ತೆ. ನಾನು ರೆಡಿಮೇಡ್ ಬೇಲ್ ಮಿಕ್ಸ್ ಅಂತ ಸಿಗುತ್ತಲ್ಲ, ಅದನ್ನು ಉಪಯೋಗ ಮಾಡಿದ್ದೀನಿ. ಅದು ಕೂಡ ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.